ಹಾಯ್ ಹಲೋ ನಮಸ್ಕಾರ. ನಾನು ಸಿನಿಮಾ ಮತ್ತೆ ಧಾರಾವಾಹಿ ಕಲಾವಿದ ಅರವಿಂದ್ ಮಾತಾಡ್ತಾ ಇದ್ದೀನಿ. ಇವತ್ತು ಮೇ 21 ಗುರುವಾರ ಶೂಟಿಂಗ್ ಹೋಗ್ತಾ ಇದ್ದೀವಿ. ನಾನು ನನ್ನ ಆತ್ಮೀಯ ಗೆಳೆಯರಾದ ಸುರೇಂದ್ರ ಸರ್ ಮತ್ತು ಆಚಾರ್ಯ ಸರ್ ಅವರು. ಓಕೆ, ಎನಿವೇ ಹಾಯ್, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅರವಿಂದ್ ಸರ್ ನಮಸ್ಕಾರ. ಅರವಿಂದ್ ಅವರಿಗೆ ನಮಸ್ಕಾರ. ನಮ್ಮ ತುಂಬಾ ಬಹಳ ಅಂದ್ರೆ ನಮ್ಮ ಆತ್ಮೀಯರವರು ಅರವಿಂದ್ ಅವರು. ಥ್ಯಾಂಕ್ ಯು. 3 ಜನನು ಇಲ್ಲಿ ಮದ್ದೂರ್ ಹತ್ರ ಒಂದು ಊರು ಇದೆ, ಆ ಊರ ಹತ್ರ ಶೂಟಿಂಗ್ ಹೋಗ್ತಾ ಇದೀವಿ. ತುಂಬಾ ಜನಕ್ಕೆ ನಿಮ್ಗೂ ಶೂಟಿಂಗ್ ಎಲ್ಲ ಆಕ್ಟಿಂಗ್ ಮಾಡಬೇಕು, ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ. ಬಟ್ ಎಲ್ಲಿ ಹೋಗ್ಬೇಕು, ಯಾರು ಮೀಟ್ ಮಾಡೋದು ಅಂತ ಕೆಲವ್ರಿಗೆಲ್ಲ ಗೊತ್ತಿರಲ್ಲ. ಕರ್ನಾಟಕದಲ್ಲಿ 30-40 ಧಾರಾವಾಹಿ ನಡೀತಾ ಇದೆ, ಪ್ರತಿದಿನ 10-15 ಸಿನಿಮಾಗಳು ನಡೀತಾ ಇದೆ. ಬನ್ನಿ, ಪರಿಚಯ ನಾನು ಮಾಡ್ಕೊಡ್ತೀನಿ. ಪ್ರಯತ್ನ ಪಟ್ರೆ ಇಟ್ ವಿಲ್ ಬಿ ಗೋಯಿಂಗ್ ಅಪ್. ತುಂಬಾ ಆಸಕ್ತಿ ಇರೋರು ಕಾಲ್ ಮಾಡಿ. ಹಾಗೆ ಒಂದು ಸನ್ನಿಧಿ ಇನ್ಸ್ಟಿಟ್ಯೂಟ್ ಬಗ್ಗೆ ನಮ್ಮ ಆತ್ಮೀಯ ಗೆಳೆಯರಾದ ಆಚಾರ್ಯ ಸರ್ ಇದ್ದಾರೆ, ಮತ್ತೆ ನಮ್ಮ ಸುರೇಂದ್ರ ಸರ್ ಇದ್ದಾರೆ, ಗೆಳೆಯರಾದ ಒಂದೆರಡು ಮಾತಾಡ್ತಾರೆ, ಕೊಡ್ತೀನಿ ಅವ್ರಿಗೆ. ಅರವಿಂದ್ ಅವರೇ, ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸನ್ನಿಧಿ ಇನ್ಸ್ಟಿಟ್ಯೂಟ್ ಬಗ್ಗೆ ತುಂಬಾ ಕೇಳಿದ್ದೇನೆ. ಮಾತೆತ್ತಿದ್ರೆ ಎಲ್ಲರೂ ಸನ್ನಿಧಿ ಇನ್ಸ್ಟಿಟ್ಯೂಟ್ ಅಂತಾರೆ. ಇದ್ರ ಬಗ್ಗೆ ನಿಮ್ಮ ನೇರವಾದ ಅಭಿಪ್ರಾಯ ಹೇಳ್ತೀರಾ? ನಿಮ್ಮ ಇದರಲ್ಲಿ ಏನೋ ಸ್ಪೆಷಾಲಿಟಿ ಎಕ್ಸ್ಟ್ರಾ ಏನೋ ಆ ಥರ ವಿದ್ಯಾರ್ಥಿಗಳು ಯಾವ ಥರ ಟ್ರೈನಿಂಗ್ ಕೊಡ್ತೀರಾ? ಇದ್ರ ಬಗ್ಗೆ ಸ್ವಲ್ಪ ನೇರವಾಗಿ ಹೇಳಿ. ಥ್ಯಾಂಕ್ ಯು ಸರ್. ಏನಿಲ್ಲ ಸುರೇಂದ್ರ ಸರ್, ನಾನೊಂದು 200 ಪಿಕ್ಚರ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ. ನನ್ಗೆ ಗೊತ್ತಿರೋ ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಮ್ಯಾನೇಜರ್ಸ್ ಇರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಆಮೇಲೆ ನಾನೊಂದು ಪ್ರೊಡಕ್ಷನ್ ಮ್ಯಾನೇಜರ್ಗೆ ಒಂದು 15